ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿಂದ ನಾನು ಟೈಲರಿಂಗ್ ಕ್ಲಾಸ್ನ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಫಸ್ಟ್ ಡೇಯಿಂದ ನಾನು ಪೂರ್ತಿ ಕಲಿಯೋವರೆಗೂ ಏನೇನೆಲ್ಲ ಹೇಳಿಕೊಟ್ರು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಡೇ 1 ನನಗೇನು ಹೇಳಿಕೊಟ್ರು ಅಂತಂದರೆ ಉಕ್ಸು, ಹಾಗೆ ಬಟನ್ಗಳು ಅಂದರೆ ಕ್ರಾಸ್ ವೈಸ್ ಇಂಟು ಮಾರ್ಕಲ್ಲಿ ನಾವು ಬಟನ್ ಹೇಗೆ ಹಾಕ್ಬೋದು, ಹಾಗೆಯೇ ಅಕ್ಕಪಕ್ಕ ಇರುತ್ತಲ್ಲ ಹಾಗೆ ಹೇಗೆ ಬಟನ್ ಹಾಕೋದು ಅಂತ ಹೇಳ್ಕೊಟ್ರು ನನಗೆ. ಹುಕ್ಸು, ಬಟನ್ನು, ಹಾಗೆಯೇ ನಾಕ ಅಂತ ನಾವು ಉಕ್ಸಿಗೆ ನಾವು ಜಾಯಿನ್ ಮಾಡ್ಕೋತೀವಲ್ಲ, ಸೊ ಇದಿಷ್ಟನ್ನು ನನಗೆ ಹೇಳಿಕೊಟ್ರು ಫಸ್ಟ್ ಡೇನೇ. ಸೊ ಅದನ್ನು ನಾನು ಮನೆಯಲ್ಲೇ ಬಂದು ಟ್ರಯಲ್ ಮಾಡಿದೆ. ಸೊ ಅದನ್ನು ನಾನು ವೀಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಅವ್ರು ನನಗೆ ಈ ಥರ ಒಂದು ವೇಸ್ಟ್ ಬಟ್ಟೆ, ಕಾಟನ್ ಬಟ್ಟೆಯಲ್ಲಿ ನನಗೆ ಹೇಳಿಕೊಟ್ರು. ಈ ರೀತಿ ನಾನು ಒಂದು ಚಿಕ್ಕ ವೈಟ್ ಬಟ್ಟೆ ತೊಗೊಂಡು ಡಬ್ಬಲ್ಲಾಗಿ ಮಡಚಿಕೊಂಡು ಹೆಮ್ಮಿಂಗ್ ಹೇಗೆ ಮಾಡೋದು ನೋಡಿ, ಅದು ಮರ್ತೇ ಬಿಟ್ಟೆ. ಸೊ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತಂದನ್ನು ಫಸ್ಟ್ ಹೇಳಿಕೊಟ್ರು ನೋಡಿ. ಈ ರೀತಿಯಾಗಿ ಹೊರಗಡೆಯಿಂದ ಫಸ್ಟ್ ಹಿಂಗೆ ಕೆಳಗಡೆಯಿಂದ ಹಿಂಗೆ ಚುಚ್ಕೊಂಡು ತೆಕ್ಕೋಬೇಕು ಸೂಜಿನ. ಆನಂತರ ನೋಡಿ ಈ ರೀತಿಯಾಗಿ ಮಾಡ್ಕೋತಾ ಹೋಗಬೇಕು. ಚಿಕ್ಕದಾಗಿ ಇರಬೇಕು. ನಾವು ಸ್ವಲ್ಪ ಹಿಂದೆ ನೋಡ್ತಾ ಇರಬೇಕು. ಈ ರೀತಿಯಾಗಿ ತುಂಬ ದೊಡ್ಡದಾಗಿ ಬರಬಾರ್ದು. ಒಂದೇ ಲೆವೆಲಲ್ಲಿ ಚಿಕ್ಕದಾಗೇ ಸಣ್ಣ ಲೈನಾಗೆ ಬುಟ್ಟ ಥರ ಲೈನಾಗೆ ಬರಬೇಕು. ಈ ರೀತಿಯಾಗಿ ಅದನ್ನು ಸ್ಯಾರಿ ಫಾಲ್ಸ್ಗಳಿಗೆಲ್ಲ ಹೆಮ್ಮಿಂಗ್ ಮಾಡ್ಕೋತೀವಲ್ಲ, ಹಾಗೆಯೇ ಬ್ಲೌಸಿಗೆ ಕೂಡ ಹೆಮ್ಮಿಂಗ್ ಮಾಡ್ತಾರಲ್ಲ, ಸೊ ಅದು ಈ ರೀತಿಯಾಗಿರುತ್ತೆ. ನನಗೆ ಇದನ್ನು ಹೇಳಿಕೊಟ್ರು. ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಅನಿಸ್ತಾ ಇತ್ತು. ಬಟ್ ಆಮೇಲೆ ಮಾಡ್ತಾ ಹಾಗೆ ಮನೆಯಲ್ಲೂ ಬಂದು ನಾನು ಟ್ರೈ ಮಾಡಿದ್ನಲ್ಲ, ಸ್ಟಾರ್ಟಿಂಗೇ ನಮ್ಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಬಟ್ ನಾವು ಮಾಡ್ತಾ ಹೋದರೆ ನಮಗೆ ತುಂಬಾ ಕೈ ರೂಢಿ ಆಗಿಬಿಡತ್ತಲ್ಲ. ಸೊ ಹಾಗಾಗಿ ನಾನು ಹೆಮ್ಮಿಂಗ್ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಲಾಸ್ಟ್ ಸ್ಟೆಪ್ಪು, ಲಾಕ್ ಮಾಡೋದು. ನಾವೇನು ಸೂಜಿ ಚುಚ್ಕೊಂಡು ದಾರ ಇರುತ್ತಲ್ಲ, ಅದಕ್ಕೇ ಲಾಕ್ ಮಾಡೋದು. ಸ್ವಲ್ಪ ಸ್ಪೀಡ್ ಆಯಿತು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮುಖಾಂತರ ಹೇಳಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸ್ಲೋ ಆಗಿಯೇ ಹೆಮ್ಮಿಂಗ್ ಮಾಡೋದಾಗಿರ್ಬೋದು, ಬಟನ್ ಆಗಿರ್ಬೋದು ನಾನು ತೋರಿಸ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಾನೇನು ಕಲ್ತಿದ್ದೀನಿ ಇವತ್ತು ಫಸ್ಟ್ ಡೇ ಟೈಲರಿಂಗ್ ಕ್ಲಾಸಲ್ಲಿ, ಸೊ ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಸೆಕೆಂಡ್ ಒನ್ನು ಬಟನ್ ಹಾಕೋದು. ಇಂಟು ಮಾರ್ಕಲ್ಲಿ ಹೇಗೆ ಹಾಕ್ಬೋದು ಅಂತ, ಅಪೋಸಿಟ್ ಮೇಲೆ ಕೆಳಗೆ ಹೇಗೆ ಹಾಕೋದಂತ ನೋಡಿ. ಈ ರೀತಿ ಕೆಳಗಿಂದ ಚುಚ್ಕೊಂಡು ತೆಕ್ಕೊಳ್ಳೋದು, ಮೇಲಿಂದ ಈ ರೀತಿಯಾಗಿ 8 ಸಾರಿ ಹಾಕಬೇಕಾಗತ್ತೆ. 8 ಟೈಮು ಈ ರೀತಿ ಮಾಡಬೇಕು. 8 ಸಾರಿ ಮಾಡಿದಾಗ ನಮಗೆ ಗಟ್ಟಿಯಾಗಿ ಬರುತ್ತೆ. ಎಲ್ಲ 2 ಲೇಯರ್ಸ್ ನಾನು ತೊಗೊಂಡಿರೋದು. ಒಂದು ಇಷ್ಟು ಉದ್ದ ದಾರ ಕಟ್ ಮಾಡಿಕೊಂಡು ಅದನ್ನು ಡಬಲ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ಆ ಕಡೆಗೆ ಈ ಕಡೆಗೆ ಒಂದೇ ದಾರದಲ್ಲಿ ಆಗುವಷ್ಟು ನಾವು ತಗೊಂಡಿರಬೇಕು. ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಈ ಕಡೆ 8 ಸರಿ ಮಾಡಬೇಕು. ಈ ಕಡೆ 8 ಮಾರ್ಕು ಕೂಡ 8 ಸರಿ ಮಾಡಬೇಕಾಗತ್ತೆ. 8 ಸರಿ ಮಾಡಿ ಹಿಂದ್ಗಡೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಬಟ್ಟೆಗೆ ಒಂಚೂರು ಹಿಂಗೆ ತೊಗೊಂಡು ಏನು ಮಿಕ್ಕಿರುತ್ತಲ್ಲ ದಾರ ಲಾಸ್ಟಿಗೆ, ಅದನ್ನೊಳಗೆ ಹಿಂಗೆ ಮತ್ತೆ ನಾವು ಸೇರಿಸ್ಕೊಂಡಾಗ ಗಟ್ಟಿಯಾಗಿ ಲಾಕ್ ಆಗಿಬಿಡತ್ತೆ. ನಾವು ಬೇರೆ ರೀತಿ ಯಾವ ರೀತಿ ಲಾಕ್ ಮಾಡೋದು ಬೇಡ. ನೋಡಿ, ಈ ರೀತಿಯಾಗಿ ಅಷ್ಟೇ ಆಗೋಯಿತು. ಇದನ್ನು ಕಟ್ ಮಾಡಿಕೊಂಡು ಮತ್ತೆ ಅದೇ ಥ್ರೆಡ್ಡಿಗೆ ನಾನು ನಾಟ್ ಹಾಕ್ತೀನಿ. ನಾಟ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಬಟನ್ಗೆ ನೋಡಿ ಈ ರೀತಿಯಾಗಿ ಉಳಿದಿತ್ತಲ್ಲ ದಾರ, ಈ ರೀತಿಯಾಗಿ 2 ಗಂಟೆ ಹಾಕೋತೀನಿ. 2 ಗಂಟೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಬಟನ್ನು ಪಕ್ಕಗೆ ಹೇಗೆ ಹಾಕೋದಂತ ಹೇಳಿಕೊಟ್ರು. ಪಕ್ಕಗೂ ನಂಗೆ ಸ್ವಲ್ಪ ಐಡಿಯಾ ಇತ್ತು ಬಟನ್ ಹೇಗೆ ಹಾಕೋದಿಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು. ಸ್ಟಾರ್ಟಿಂಗ್ ನೀವು ಕಲಿತಿದ್ದೀರಂದರೆ ಸ್ವಲ್ಪ ನೋಡ್ತಾ ಇದ್ದೀರಾ, ಏನೂ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ. ಬಟ್ ನಾವು ಮಾಡ್ತಾ ನಮಗೆ ಟ್ರೈ ಮಾಡಿದಾಗ ನಮಗೆ ತುಂಬಾ ಈಸಿ ಆಗುತ್ತೆ. ಈಗ ನೋಡಿ, ಈ ರೀತಿಯಾಗಿ ಒಂದು ಹೇಳಿಕೊಟ್ರು. ಸೇಮ್ ಮೆಥಡೇ, ಅದಕ್ಕೆ ನಾವು ಮಾಡಿದ್ವಲ್ಲ ಅದೇ ಮೆಥಡೇ ಬರುತ್ತೆ. ಇದು ಕೂಡ ಸೇಮ್ ಲಾಕೇನೆ. ಬಟನ್ನಲ್ಲಿ ನಮಗೆ ಸ್ವಲ್ಪ ಇಂಟು ಮಾರ್ಕು ಹಾಗೆ ಪಕ್ಕ ಹಾಕೋದು ಅಷ್ಟು ಬಿಟ್ಟರೆ ನಮ್ಗೆ ಸೇಮ್ ಅದು ಹೊಲಿಗೆ ಹಾಕೋದೇ ಬರುತ್ತೆ. ಹಾಗೆ ಹೆಮ್ಮಿಂಗ್ ಒಂದು ನೆನಪಿಟ್ಕೊಂಡಿರ್ಬೇಕು ಅಷ್ಟೇ. ಈಗ ನೆಕ್ಸ್ಟ್ ನಾವು ಉಕ್ಸ್ ಹಾಕೋದನ್ನ ನೋಡೋಣ. ಉಕ್ಸ್ ಹಾಕೋದು ಕೂಡ ನಂಗೆ ಹೇಳ್ಕೊಟ್ರು. ಉಕ್ಸ್ ಹಾಕೋದು ಕೂಡ ಅಷ್ಟೇನೆ, ಏನಿಲ್ಲ ಅಂದರೆ 10 ಎಳೆ ಹಾಕಬೇಕಾಗತ್ತೆ ನಾವು. 10 ಎಳೆ ಅಂತಂದರೆ ನಾನು ಹೇಳಿದ್ದೇನೆಂದರೆ 2 ಎಳೆಲೇ ದಾರ ನಾವು 1 ಎಳೆಲೇ ಡಬಲ್ ಮಾಡ್ಕೊಂಡಿರೋದು. ಬಟ್ ನಾವು ಇದು ಹಾಕ್ತೀವಲ್ಲ ಹೊಲಿಗೆ, ಅದು 10 ಹೊಲಿಗೆ ಬೀಳಬೇಕು. 10
10 ಸಾರಿ ಒಂದು ಸರ್ಕಲ್ ಫುಲ್ ಸುತ್ತ ಈ ರೀತಿಯಾಗಿ ಮೇಲೆ ಒಂದು ಸರಿ ಕೆಳಗೊಂದು ಸರಿ ಮತ್ತೆ ಕೆಳಗಿಂದ ಮೇಲೆ ಆ ರೀತಿ ತೊಗೊಂಡು 10 ಸಾರಿ ನಾವು ಮಾಡಬೇಕು. ಈ ಕಡೆ ರಿಂಗು ಆ ಕಡೆ ರಿಂಗು ಹಾಗೆಯೇ ನಾವು ಹುಕ್ಸ್ ಹಾಕ್ತೀವಲ್ಲ ಮುಂದೆ ಬಟನ್ ಬಿಟ್ಟು ಮುಂದೆ ಒಂಚೂರು ನಾವು ಲಾಕ್ ಮಾಡೋ ಬಟನ್ ಇರುತ್ತೆ ನೋಡಿ, ಅದನ್ನು ಬಿಟ್ಟು ಒಳಗಿಂದನೇ ಲಾಕ್ ಮಾಡಬೇಕು. ಅಲ್ಲಿ ಒಂದು 6 ಟೈಮ್ ಮಾಡಿದರೆ ಸಾಕು ಅಂತ ಹೇಳಿದ್ರು. ಅದು ವಿಡಿಯೋ ಕೂಡ ಇದರಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ಇದಿಷ್ಟು ನನಗೆ ಹೇಳಿಕೊಟ್ರು. ಹಾಗೆಯೇ ಹುಕ್ಸಿಗೆ ನಾವು ನಾಕ ಹಾಕಬೇಕಲ್ಲ, ಲಾಕ್ ಮಾಡಬೇಕಲ್ಲ, ಸೊ ಅದನ್ನು ಹೇಳ್ಕೊಟ್ರು. ಅದು ಡಿಫ್ರೆಂಟಾಗಿದೆ, ನನಗೊಂಥರ ಅದು ಡಿಫ್ರೆಂಟಾಗಿ ಅನ್ನಿಸ್ತು. ಅದು ಹೇಗೆ ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಬೇಗನೆ ತಿಳ್ಕೊಬೋದು. ಇವಾಗ ನೋಡಿ ನಾನು 4 ಎಳೆ ಬರೋ ಹಂಗೆ ತೊಗೊಂಡಿದ್ದೀನಿ. ಅಂದರೆ ಒಂದು ದಾರ ಫುಲ್ ಇಷ್ಟು ಉದ್ದ ತೊಗೊಂಡು ಕಟ್ ಮಾಡಿ ಅದನ್ನು ಡಬ್ಬಲ್ಲಾಗಿ ನಾವು ಪೋಣಿಸ್ಕೊಂಡು ಆ ಎರಡು ದಾರ ಕೂಡಿರುತ್ತಲ್ಲ ಅದನ್ನು ಪೋಣಿಸ್ಕೊಂಡಾಗ ನಮಗೆ 4 ಎಳೆ ಆಗುತ್ತೆ. 4 ಎಳೆನ ಮಾಡ್ಕೋಬೇಕು ನಾವು ನಾಲ್ಕಾಗಿ ಮಾಡೋಕ್ಕೆ. ಅಂದರೆ ಹುಕ್ಸನ್ನು ಲಾಕ್ ಮಾಡೋದಕ್ಕೆ ಈ ಕಡೆ ಸೈಡಿನ ಬಟನ್ ಹುಕ್ಸ್ ಒಂದು ಕಡೆ, ಅದನ್ನು ಲಾಕ್ ಮಾಡೋಕ್ಕೆ ಒಂದು ಕಡೆ 4 ಅಂತ ಹಾಕಿರ್ತೀವಲ್ಲ, ಸೊ ಅದನ್ನು ಈ ರೀತಿಯಾಗಿ ನೋಡಿ ಒಳಗೆ ಹಾಗೆ ಅದರಿಂದ ಎಷ್ಟು ಡಿಸ್ಟೆನ್ಸ್ ಬೇಕಲ್ಲ, ಒಂದು ಹುಕ್ಸಿಗೆ ನಾವು ಎಷ್ಟು ಹಾಕಬೇಕಾಗುತ್ತೆ ಉದ್ದ, ಅಷ್ಟು ಹುಕ್ಸ್ ಎಷ್ಟು ಅಗಲ ಇರುತ್ತೆ ಅಷ್ಟೇ ಉದ್ದ ಬರುತ್ತೆ. ಈ ರೀತಿಯಾಗಿ ತೊಗೋಬೇಕು. ಮತ್ತು ಅಗೇನ್ ಹಾಗೇನೇ ಮಾಡಬೇಕು. ಕೆಳಗೆ ಮತ್ತು ಮೇಲೆ ಪಕ್ಕನೇ ಬರಬೇಕು, 4 ಎಳೆಯಾಗಿ ಬರಬೇಕು. ನಾನು ಒಂಚೂರು ಸರಿ ಮಾಡ್ಕೋತಾ ಇದ್ದೆ ಬಟ್ಟೆನ ಗಟ್ಟಿಯಾಗಿ ಈ ರೀತಿಯಾಗಿ ನೋಡಿ. ಮತ್ತು ಅದ್ರ ಪಕ್ಕನೇ ಅಲ್ಲೇ ಹಿಂಗೆ ಕೆಳಗೆ ಮತ್ತು ಮೇಲೆ, ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡಿಕೊಂಡು 4 ರೌಂಡ್ ಬರಬೇಕು. 4 ಸುತ್ತು ಬಂತಂದರೆ ಸಾಕು. 4 ಎಳೆ ತೊಗೊಂಡಿದ್ದೀವಿ, ಹಾಗೆ 4 ರೌಂಡ್ ಬರಬೇಕು. 4 ರೌಂಡ್ ಬಂದ ಮೇಲೆ ನಾವು ಅದನ್ನು ಲಾಕ್ ಮಾಡೋ ಸಿಸ್ಟಮ್ಮೇ ಬೇರೆ ಥರ ಇದೆ. ಅದು ಒಂದು ಸ್ವಲ್ಪ ಇಂಟ್ರೆಸ್ಟಿಂದ ನೋಡ್ಕೋಬೇಕು, ಗಮನ ಕೊಟ್ಟು ನೋಡಿದರೆ ಅದು ಕೂಡ ನಮ್ಗೆ ಈಸಿನೇ ಆಗಿಬಿಡತ್ತೆ. ನೋಡಿ ನಾನಿವಾಗ ನಿಮಗೆ ಹಿಂದೆ ಇದು ಫ್ರಂಟಿಗೆ ನಿಮಗೆ ಬರಲ್ಲ, ಫ್ರಂಟಿಂದಲ್ಲಿ ಹಿಂದ್ಗಡೆ ಇದೆ, ತೋರಿಸ್ತೀನಿ ನಾನು ಯಾವ ಥರ ಅಂತ. ಅದು ಲಾಕ್ ಮಾಡೋದು ಕೂಡ ಬಟ್ ನೀವು ಮೊಬೈಲಲ್ಲಿ ನೋಡಿ ಕಲಿತೀವಂದ್ರೂ ಕಲಿಬೋದು, ಇಲ್ಲ ನಾವು ಇದು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕಲಿತೀವಂದ್ರೂ ಕೂಡ ಕಲಿಬಹುದು. ನೋಡಿ ಈ ರೀತಿಯಾಗಿ ಲಾಕ್ ಮಾಡೋದು, ಒಂದು ಸುತ್ತು ತೊಗೊಂಡು ಸೂಜಿನ ಈ ರೀತಿಯಾಗಿ ಹಿಂಗೆ ಲಾಕ್ ಮಾಡೋದು. ನಾನು ಬೇಕಾದ್ರೆ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ನೀವು ಸ್ವಲ್ಪ ಸ್ಲೋ ಆಗೇ, ಸೊ ನೀವು ಚೆಕ್ ಮಾಡಿಕೊಡಿ. ನಾನು ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ, ಇಷ್ಟ ಆಗಿದೆಲ್ಲ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ. ಈ ರೀತಿಯಾಗಿ ಫುಲ್ ಎಂಡ್ವರೆಗೂ ಲಾಕ್ ಮಾಡ್ಕೋಬೇಕು ನಾವು, ಆವಾಗ ಗಟ್ಟಿಯಾಗಿ ನಮಗೆ ನಾಕ ರೆಡಿ ಆಗಿಬಿಡುತ್ತೆ. ಸೊ ಇವತ್ತಿನ ನನ್ನ ಟೈಲರಿಂಗ್ ಕ್ಲಾಸಲ್ಲಿ ಇಷ್ಟು ಹೇಳ್ಕೊಟ್ಟಿದ್ರು. ಡೇ 1 ಈ ರೀತಿಯಾಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ಏನು ಅನಿಸ್ತು ತಿಳಿಸಿ. ಥ್ಯಾಂಕ್ ಯು.